ಪೊಲೀಸ್ ಇಲಾಖೆಯಲ್ಲೊಬ್ಬ ಮಹಾನ್ ಭೂಗಳ್ಳ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಮೇಲೆ ಬಿತ್ತು ಎಫ್ಐಆರ್. ನೆಲಮಂಗಲ ಗ್ರಾಮಾಂತರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಜಮೀನನ್ನ ಕಬಳಿಸಿರುವಂತಹ ಆರೋಪ ಗಿರಿಜೇಶ್ ಮೇಲಿದೆ. 25 ಕೋಟಿ ಮೌಲ್ಯದ ಜಮೀನು ಪರಭಾರೆಯ ಆರೋಪ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಫೋಟೋ ನೋಡ್ತಾ ಇದ್ದೀರಿ. ಥ್ಯಾಂಪಿ ಮ್ಯಾಥ್ಯೂ ಹೆಸರಿನಲ್ಲಿರುವಂತಹ 8 ಎಕರೆ ಅಕ್ರಮ ಪರಭಾರೆ ಆಗಿದೆ. ಸೋಂಪುರ ಹೋಬಳಿ ಮಾಚನಹಳ್ಳಿ ಗ್ರಾಮದಲ್ಲಿರುವಂತಹ ಜಮೀನು. ಸದ್ಯ ಈ ಜಮೀನನ್ನು ಕೆಐಎಡಿಬಿ ಒತ್ತುವರಿ ಮಾಡಿಕೊಂಡಿದೆ. ಪರಿಹಾರದ ಹಣಕ್ಕೆ HC ಗಿರಿಜೇಶ್ನಿಂದ ಖತರ್ನಾಕ್ ಪ್ಲಾನ್. ರಿಜಿಸ್ಟರ್ ಮಾಡಿಕೊಡದೆ ಇದ್ರೂ ಪಹಣಿಯಲ್ಲಿ ಹೆಸರು ಗಿರಿಜೇಶ್ ಮತ್ತು ಇನ್ನಿಬ್ಬರ ಹೆಸರಿನಲ್ಲಿ ಪಹಣಿ. ಮ್ಯಾಥ್ಯೂ ಎಂಬುವರಿಂದ ದಾಬಸ್ಪೇಟೆ ಠಾಣೆಗೆ ದೂರು ಬಂದಿತ್ತು. ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ರಾಜ್ಯದಲ್ಲಿ ನಿಲ್ತಾ ಇಲ್ಲ ಪೊಲೀಸರ ಅಪರಾಧ ಕೃತ್ಯಗಳು. ಕೇಸ್ ದಾಖಲಿಸುವುದಾಗಿ ಬೆದರಿಸಿ ಹಣವನ್ನ ಕಿತ್ರ ಪೊಲೀಸರು ಅನ್ನೋ ಪ್ರಶ್ನೆ. ರಕ್ಷಕರೇ ಭಕ್ಷಕರಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ನಕಲಿ ಆಧಾರ್ ಕಾರ್ಡ್ ಮಾಡ್ತಿದ್ದೀಯಾ ಅಂತ ಬೆದರಿಕೆಯನ್ನ ಹಾಕಿ ಹಣ ವಸೂಲಿ ಮಾಡುವಂತಹ ಕೆಲಸ. ಅಂಗಡಿ ಮಾಲೀಕನಿಂದ 1,60,000 ರೂಪಾಯಿನ ಪೊಲೀಸರು ದೋಚಿದ್ದಾರಂತೆ. PSI ಮತ್ತು 4 ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಕೇಳಿಬಂದಿರುವಂತಹ ಆರೋಪ ಇದು. ಜ್ಯೂಸ್ ಮತ್ತು ಜೆರಾಕ್ಸ್ ಅಂಗಡಿ ಮಾಲೀಕ ರಾಜೇಶ್ ಎಂಬುವರು ದೂರು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರದ ನಿವಾಸಿ ರಾಜೇಶ್ ಚನ್ನಪಟ್ಟಣಪುರ ಠಾಣೆ PSI ಹರೀಶ್ ವಿರುದ್ಧ ದೂರು. ಪೇದೆಗಳಾದ ವರದರಾಜು, ಸುಭಾಷ್ ಮತ್ತಿಬ್ಬರ ವಿರುದ್ಧ ದೂರು ಕೊಟ್ಟಿದ್ದಾರೆ ಕೇಂದ್ರ ವಲಯ IGPಯವರಿಗೆ. ಈ ಬಗ್ಗೆ ಸೆಂಟ್ ಠಾಣೆ ಡಿವೈಎಸ್ಪಿ ಕೆಂಚೇಗೌಡ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಕನಕಪುರದಿಂದ ಚನ್ನಪಟ್ಟಣ ಠಾಣೆಗೆ ಕರೆತಂದು ಹಣ ವಸೂಲಿ ಮಾಡಿದ್ದಾರೆ ಎಂಬ ಆರೋಪ ಇಲ್ಲಿ ಕೇಳಿಬರ್ತಾ ಇದೆ. ಚನ್ನಪಟ್ಟಣದ 2 ಪೆಟ್ರೋಲ್ ಬಂಕ್ಗಳಿಗೆ ಹಣ ಸ್ಕ್ಯಾನ್ ಮಾಡಲಾಗಿದೆ. 60,000 ಮತ್ತು 1 ಲಕ್ಷ ನಗದು ಪಡೆದ ಆರೋಪ ಇಲ್ಲಿ ಕೇಳಿಬಂದಿದೆ. ಗಮನಿಸ್ತಾ ಇದ್ದೀರಿ, ಹಣದ ಟ್ರಾನ್ಸಾಕ್ಷನ್ ಆಗಿರುವಂತಹ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇರೆಗೆ ತನಿಖೆಯೂ ಕೂಡ ಆರಂಭ ಆಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಿದೆ.